ಈ ಸಂವಿಧಾನದ 7ನೇ ಶೆಡ್ಯೂಲ್ನಲ್ಲಿ ಹಣಕಾಸಿನ ಆಯೋಗ ರಚನೆ ಮಾಡಬೇಕು. ಒಕ್ಕೂಟದ ವ್ಯವಸ್ಥೆಯಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸೆಸ್ ಮತ್ತು ಸರ್ಚಾರ್ಜ್ ಅನ್ನು ಹೊರತುಪಡಿಸಿ ಉಳಿದ ಆದಾಯ ಅದನ್ನು ಕೇಂದ್ರಕ್ಕೆ ಎಷ್ಟು ಹೋಗಬೇಕು, ರಾಜ್ಯಕ್ಕೆ ಎಷ್ಟು ಹೋಗಬೇಕು ಅಂತೇಳಿ ಶಿಫಾರಸು ಮಾಡಲಿಕ್ಕೆ ಕೇಂದ್ರ ಹಣಕಾಸು ಆಯೋಗವನ್ನು ರಚನೆ ಮಾಡುತ್ತದೆ. ಆ ರಚನೆ ಮಾಡುವಾಗ ಕೆಲವು ಮಾನದಂಡಗಳನ್ನು ನಿಗದಿ ಮಾಡಿದ್ದಾರೆ. ಆ ಮಾನದಂಡಗಳು ಏನಪ್ಪಾ ಅಂತಂದ್ರೆ ಜನಸಂಖ್ಯೆ, ವಿಸ್ತೀರ್ಣ, ಆಮೇಲೆ ದೇಶದಲ್ಲಿ ತಲಾ ಆದಾಯ ಅದು ಮತ್ತೆ ಫಾರೆಸ್ಟ್ ಎಷ್ಟಿದೆ ಅನ್ನೋದ್ರ ಮೇಲೆ ಇವೆಲ್ಲ ಗಣನೆಗೆ ತಗೊಂಡು ತೀರ್ಮಾನ ಮಾಡಬೇಕು ಅಂತ ಇದೆ. ಕರ್ನಾಟಕ UB ವೆಂಕಟೇಶ್ ಅವರು ಕೇಳಿದಂತೆ ಇವತ್ತು ತೆರಿಗೆ ಪಾವತಿಸೋದ್ರಲ್ಲಿ ಕರ್ನಾಟಕ 2ನೇ ಸ್ಥಾನದಲ್ಲಿದೆ ದೇಶದಲ್ಲಿ. 2ನೇ ಸ್ಥಾನ ಮಹಾರಾಷ್ಟ್ರ ನಂಬರ್ 1, ಕರ್ನಾಟಕ ನಂಬರ್ 2. ಆದರೂ ಕೂಡ ನಮಗೆ ಬರ್ತಕ್ಕಂಥ ಆದಾಯ ಒಟ್ಟು ನಮ್ಮ ತೆರಿಗೆ ಪಾಲು, ಆ ತೆರಿಗೆ ಪಾಲಿನಲ್ಲಿ ಕಡಿಮೆ ಆಗ್ತಾ ಇದೆ ಅಂತಕ್ಕಂಥ ಮಾತು ಹೇಳಿದ್ದಾರೆ. ಅದು ನಿಜ ಕೂಡ. ಯಾಕಂತಂದ್ರೆ 14ನೇ ಹಣಕಾಸಿನ ಆಯೋಗ ಮತ್ತು 15ನೇ ಹಣಕಾಸಿನ ಆಯೋಗ ಇವೆರಡಕ್ಕೂ ಶಿಫಾರಸುಗಳನ್ನು ಕಂಪೇರ್ ಮಾಡಿದಾಗ ಈಗ 18-19ರಲ್ಲಿ ಬಜೆಟ್ ಗಾತ್ರ 24,42,000 ಕೋಟಿ ರೂಪಾಯಿ. 23-24ರಲ್ಲಿ 45 ಲಕ್ಷಕ್ಕೂ ಹೆಚ್ಚು ಗಾತ್ರ ಆಗಿದೆ. ಆದರೆ 18-19ರಲ್ಲಿ ರಾಜ್ಯಕ್ಕೆ ನಮಗೆ ಬರ್ತಿದ್ದಂಥ ತೆರಿಗೆ ಪಾಲು ಹೆಚ್ಚಾಗಿತ್ತು. ಬಜೆಟ್ ಗಾತ್ರ ಜಾಸ್ತಿ ಆಗಿದೆ. ಬಜೆಟ್ ಗಾತ್ರಕ್ಕೆ ಅನುಗುಣವಾಗಿ ನಮಗೆ ತೆರಿಗೆ ಪಾಲು ಬರಬೇಕು. ಯಾಕಂದ್ರೆ ತೆರಿಗೆ ಹೆಚ್ಚಾದಷ್ಟು ಅದರಲ್ಲಿ ನಮ್ಮ ಪಾಲು ಹೆಚ್ಚಾಗಬೇಕು, ಹೋಗ್ಬೇಕು. ಆ ಥರ ಆಗ್ತಾ ಇಲ್ಲ. ಆಮೇಲೆ 14ನೇ ಹಣಕಾಸಿನ ಆಯೋಗದಲ್ಲಿ 42% ಕರ್ನಾಟಕಕ್ಕೆ ಕೊಡಬೇಕು ಅಂತ ಶಿಫಾರಸು ಮಾಡಿದ್ರು. ಮತ್ತೆ ಹಾರಿಜಾಂಟಲ್ ಆಗಿ 4.71% ಬಂದಿತ್ತು. 4.71% ಬಂದಿತ್ತು. ಇದು 14ನೇ ಹಣಕಾಸಿನ ಆಯೋಗ. 15ನೇ ಹಣಕಾಸು ಆಯೋಗದಲ್ಲಿ ಅದು ಕಡಿಮೆ ಆಯಿತು, 3.64% ಇಳೀತು. 3.64% ಇಳೀತು ಅಂದರೆ 1.07% ಕಡಿಮೆ. 1.07% ಕಡಿಮೆ ಆಯಿತು. ಸೊ ಇದು 14ನೇ ಹಣಕಾಸಿನಿಂದ 15ನೇ ಹಣಕಾಸಿಗೆ ಕಡಿಮೆ ಆದಂತ ಅದು. ಇದರಿಂದ ಕರ್ನಾಟಕ ರಾಜ್ಯಕ್ಕೆ ಅನ್ಯಾಯ ಆಯಿತು.
14 ಫೈನಾನ್ಸ್ ಕಮಿಷನ್ ಇಂದ 15ನೇ ಹಣಕಾಸಿನ ಆಯೋಗಕ್ಕೆ ಕಡಿಮೆ ಆಯಿತು. ಇದನ್ನ ಅರ್ಥಂತ ಹಣಕಾಸಿನ ಆಯೋಗ ತೆರಿಗೆ ಕಡಿಮೆ ಆಗಿದೆ ಅಂತೇಳಿ ನಮಗೆ ಮೊದಲನೇ ವರದಿನಲ್ಲಿ 5,495 ಕೋಟಿ ಕೊಡಬೇಕು ಅಂತ ಶಿಫಾರಸು ಮಾಡಿದೆ. ಮೊದಲನೇ ವರದಿನಲ್ಲಿ 5,495 ಕೋಟಿ ಕೊಡಬೇಕು ಅಂತ ಶಿಫಾರಸು ಮಾಡಿದೆ. ಆಮೇಲೆ ಅಂತಿಮ ವರದಿನಲ್ಲಿ ಪೆರಿಫೆರಲ್ ರಿಂಗ್ ರೋಡ್ಗೆ, ಬೆಂಗಳೂರಿನ ಪೆರಿಫೆರಲ್ ರಿಂಗ್ ರೋಡ್ಗೆ ಮತ್ತು ಕೆರೆಗಳ ಅಭಿವೃದ್ಧಿಗೆ 3,000 ಪೆರಿಫೆರಲ್ ರಿಂಗ್ ರೋಡ್ಗೆ, ಕೆರೆಗಳ ಅಭಿವೃದ್ಧಿಗೆ 3,000 ಕೋಟಿ, 6,000 ಕೋಟಿ ರೂಪಾಯಿಯನ್ನ ಅಂತಿಮ ವರದಿನಲ್ಲಿ ಶಿಫಾರಸು ಮಾಡಿದೆ. ಮೊದಲನೇ ವರದಿನಲ್ಲಿ 5,495, ಅಂತಿಮ ವರದಿನಲ್ಲಿ 6,000 ಕೋಟಿ ರೂಪಾಯಿ, ಒಟ್ಟು 11,495 ಕೋಟಿಯನ್ನ ಕರ್ನಾಟಕಕ್ಕೆ ಕೊಡಬೇಕು ಅಂತೇಳಿ 15ನೇ ಹಣಕಾಸು ಆಯೋಗ ಶಿಫಾರಸು ಮಾಡಿತು. ಆದರೆ ಈ 11,495 ಕೋಟಿ ಬರಲಿಲ್ಲ. ಫೈನಾನ್ಸ್ ಮಿನಿಸ್ಟರು, ಕೇಂದ್ರದ ಫೈನಾನ್ಸ್ ಮಿನಿಸ್ಟರು ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಅದನ್ನು ಕೊಡಕ್ಕಾಗಲ್ಲ ಅಂತೇಳಿ ತಿರಸ್ಕಾರ ಮಾಡಿದ್ರು. 11,495 ಕೋಟಿ. ಅವ್ರ ಆರ್ಗ್ಯುಮೆಂಟ್ ಏನ್ ಮಾಡುತ್ತಾರೆ ಅಂತಂದ್ರೆ, ನಾವು ಇದು ಅಟಾನಮಸ್ ಬಾಡಿ, ಫೈನಾನ್ಸ್ ಕಮಿಷನ್, ಸೆಂಟ್ರಲ್ ಫೈನಾನ್ಸ್ ಕಮಿಷನ್ ಅಟಾನಮಸ್ ಬಾಡಿ, ನಾವು ಅದರಲ್ಲಿ ಇಂಟರ್ಫಿಯರ್ ಆಗಲ್ಲ. ಅದು ವರದಿ ಏನ್ ಕೊಟ್ಟಿದ್ದಾರೆ ಆ ವರದಿನ ಜಾರಿ ಮಾಡ್ತೀವಿ ಅಂತ ಹೇಳಿ ಆಗಿದ್ಮೇಲೆ, ಅಟಾನಮಸ್ ಬಾಡಿ ವರದಿ ಕೊಟ್ಟ ಮೇಲೆ ನಮಗೆ 11,495 ಕೋಟಿ ಬಿಡುಗಡೆ ಮಾಡಬೇಕಾಗಿತ್ತಲ್ಲ, ಆಸ್ ಪರ್ ದಿ ರೆಕಮೆಂಡೇಶನ್ ಆಫ್ ದಿ 15th ಫೈನಾನ್ಸ್ ಕಮಿಷನ್. So far, not a single pie has been released from this center. That is number one. Number two, ನಮಗೆ 14th ಫೈನಾನ್ಸ್ ಕಮಿಷನ್ ನಲ್ಲಿ ಇಂದ 15th ಫೈನಾನ್ಸ್ ಕಮಿಷನ್ ಅವರಿಗೆ ಆದಾಯದಲ್ಲೂ ಕೂಡ ಕಡಿಮೆ, ತೆರಿಗೆ ಪಾಲನಲ್ಲೂ ಕೂಡ ಡೆವಲ್ಯೂಷನ್ ಆಫ್ ಫಂಡ್ಸ್ ಅಂತ ಕರಿತೀವಿ ನಾವು, ಡೆವಲ್ಯೂಷನ್ ಆಫ್ ಫಂಡ್ಸ್ ಅಂತ ಕರಿತೀವಿ. ಆ ಡೆವಲ್ಯೂಷನ್ ಕೊಡ್ತಕ್ಕಂಥದ್ದು ಅದರಲ್ಲೂ ಕೂಡ ಕಡಿಮೆ ಆಗ್ತಕ್ಕಂಥದ್ದು ಆಯಿತು. ಸೊ ಈ 11,495 ಕೋಟಿ ಕೊಡದೇ ಇರಲಿಕ್ಕೆ ಕಾರಣ ಏನು? ನಾನು ಆಸ್ ಎ ಮ್ಯಾಟರ್ ಆಫ್ ಫ್ಯಾಕ್ಟ್ ಲೀಡರ್ ಆಫ್ ದಿ ಅಪೋಸಿಷನ್ ಇದ್ದಾಗ, ಯಡಿಯೂರಪ್ಪನವರು ಚೀಫ್ ಮಿನಿಸ್ಟರ್ ಇರುವಾಗ, ಬಸವರಾಜ ಬೊಮ್ಮಾಯಿ ಅವರು ಚೀಫ್ ಮಿನಿಸ್ಟರ್ ಇರುವಾಗ ಇಬ್ಬರಿಗೂ ಕೂಡ ನಾನು ಗಮನ ತಗೊಂಡ್ಬಂದೆ. 5,495 ಕೋಟಿ ಕರ್ನಾಟಕಕ್ಕೆ ವಿಶೇಷ ಅನುದಾನ ಅಂತ ಕೊಟ್ಟಿದ್ದಾರೆ, ಅದನ್ನು ತಗೊಳ್ಳಿಕ್ಕೆ ಪ್ರಯತ್ನ ಮಾಡ್ರಿ, ಪ್ರಾಮಾಣಿಕ ಪ್ರಯತ್ನ. ಯಡಿಯೂರಪ್ಪನವರು ಪತ್ರ ಬರೀತೀವಿ ಅಂತಂದ್ರು, ಬಸವರಾಜ ಬೊಮ್ಮಾಯಿನವರು ಪತ್ರ ಬರೀತೀವಿ ಅಂತಂದ್ರು. ಪ್ರಯತ್ನ ಮಾಡಿದರೆ ಸಿಕ್ತಿತ್ತು ಅದು. ಆಮೇಲೆ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರಗಳಿದೆಯಲ್ಲ, ಈ ತೆರಿಗೆ ಇದೆಯಲ್ಲ, ರಾಜ್ಯಗಳಲ್ಲಿ ಉತ್ಪಾದನೆ ಆಗ್ತಕ್ಕಂಥ ತೆರಿಗೆ ಇದು. ಕೇಂದ್ರಕ್ಕೇನು, ಕೇಂದ್ರ ಉತ್ಪಾದನೆ ಮಾಡ್ತಕ್ಕಂಥ ತೆರಿಗೆ ಅಲ್ಲ ಇದು. ರಾಜ್ಯಗಳಿಂದ ಉತ್ಪಾದನೆ ಆಗ್ತಕ್ಕಂಥ ತೆರಿಗೆ. ಈಗ ಕರ್ನಾಟಕದಿಂದ ನಾವು ಇನ್ಕಮ್ ಟ್ಯಾಕ್ಸ್ ಕೊಡ್ತೀವಿ, ಕಾರ್ಪೊರೇಟ್ ಟ್ಯಾಕ್ಸ್ ಕೊಡ್ತೀವಿ, ಕಸ್ಟಮ್ ಡ್ಯೂಟಿ ಕೊಡ್ತೀವಿ, ಸೆಸ್ಸು ಸರ್ಚಾರ್ಜ್ಗಳು ಕೊಡ್ತೀವಿ. ಇವೆಲ್ಲ ನಾವು ಕೊಡೋದು. ಸುಮಾರು ಒಂದು ವರ್ಷಕ್ಕೆ
4,30,30,000ಕ್ಕೂ ಹೆಚ್ಚು ಕೋಟಿ ರೂಪಾಯಿಗಳನ್ನ ಈ ವರ್ಷ 23-24ರಲ್ಲಿ 2023-24ರಲ್ಲಿ 4,30,000 ಕೋಟಿ ರೂಪಾಯಿಗೂ ಹೆಚ್ಚು ತೆರಿಗೆ ಶೇಖರಣೆ ಆಗ್ತಾ ಇದೆ. ಅಂದಾಜು ಮಾಡಿರೋದು ಶೇಖರಣೆ ಆಗ್ತಾ ಇದೆ. ನಮಗೆ ಬರ್ತಾ ಇರ್ತಕ್ಕಂಥದ್ದು ಎಷ್ಟಪ್ಪ ಅಂತಂದ್ರೆ ತೆರಿಗೆ ಪಾಲಿನಲ್ಲಿ 37,252 ಕೋಟಿ ರೂಪಾಯಿ. ತೆರಿಗೆ ಪಾಲಿನಲ್ಲಿ 37,252 ಕೋಟಿ ರೂಪಾಯಿ. ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ನಲ್ಲಿ ನಮಗೆ ಬರ್ತಕ್ಕಂಥದ್ದು ಒಟ್ಟು ಗ್ರಾಂಟ್ಸ್ ಕೇಂದ್ರದಿಂದ ಬರ್ತಕ್ಕಂಥದ್ದು 13,005 ಕೋಟಿ ರೂಪಾಯಿ. 13,000 ಇವೆರಡೂ ಸೇರಿಸಿದ್ರೆ 50,257 ಕೋಟಿ ಮಾತ್ರ ನಮಗೆ ಬರ್ತದೆ. ನಾವು ಕೊಡೋದು 4,30,000ಕ್ಕೂ ಹೆಚ್ಚು ಕೋಟಿ ಕೇಂದ್ರಕ್ಕೆ ಕೊಡ್ತಕ್ಕಂಥದ್ದು, ಕಲೆಕ್ಟ್ ಆಗೋದು ಕೇಂದ್ರದಿಂದ. ರಾಜ್ಯಕ್ಕೆ ಬರ್ತಕ್ಕಂಥದ್ದು 50,257 ಕೋಟಿ. ದಟ್ ಮೀನ್ಸ್ ಟು ಸೇ 100 ರೂಪಾಯಿ ನಾವು ತೆರಿಗೆ ಕಲೆಕ್ಟ್ ಮಾಡಿಕೊಟ್ರೆ ನಮಗೆ ವಾಪಸ್ ಬರೋದು 12ರಿಂದ 13 ರೂಪಾಯಿ. 100 ರೂಪಾಯಿ ತೆರಿಗೆ ಕಲೆಕ್ಟ್ ಮಾಡಿಕೊಟ್ರೆ ನಾವು ವಾಪಸ್ ಬರೋದು 12ರಿಂದ 13 ರೂಪಾಯಿ. ಸೊ ಇದರಿಂದ ಏನಾಗ್ತದೆ, ಸರ್ಕಾರದ ಅಭಿವೃದ್ಧಿ ಕರ್ನಾಟಕದ ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಇದು ಯಾವುದೇ ರಾಜಕೀಯ ಮಾಡತಕ್ಕಂಥದ್ದಲ್ಲ. ಇದು ಕೇಂದ್ರ ಸರ್ಕಾರದ ವಿರುದ್ಧ ನಾವು ರಾಜಕೀಯ ಮಾಡ್ತಾ ಇದ್ದೀವಿ ಅಂತ ಅಲ್ಲ. ಅದಕ್ಕೆ ನಾವು ಪ್ರತಿಭಟನೆಯನ್ನು ಕೂಡ ಮಾಡಬಹುದು. ಈಗ 16ನೇ ಹಣಕಾಸಿನ ಆಯೋಗ ರಚನೆಯಾಗಿದೆ. ಅವ್ರು ಯಾರ ಹೆಸರಿನಲ್ಲಿ? ಅರವಿಂದ ಅಂತ. ಅದೇ ಅವರ ಅಧ್ಯಕ್ಷತೆಯಲ್ಲಿ ಈಗ ರಚನೆ ಆಗಿದೆ. ಸದಸ್ಯರುಗಳು ಕೂಡ ಆಗಿದ್ದಾರೆ. ನಮಗೂ ಕೂಡ ಟರ್ಮ್ಸ್ ಆಫ್ ಪ್ರೆಫರೆನ್ಸ್ ಬಗ್ಗೆ ನಿಮ್ಮ ಅಭಿಪ್ರಾಯಗಳು ಹೇಳಿ ಅಂತ ಪತ್ರ ಬರೆದಿದ್ದಾರೆ. ಇನ್ನೂ ಬಂದಿಲ್ಲ ಅವರು. 16ನೇ ಆಯೋಗ ಕರ್ನಾಟಕಕ್ಕೆ ಬಂದಿಲ್ಲ. ಅವ್ರು ಬಂದಾಗ ಹೇಳ್ತೀವಿ. ಆಮೇಲೆ ಇನ್ನೊಂದು ಏನು ಹೇಳಿದ್ರು, ನಮಗೆ ಕೇಂದ್ರ ಸರ್ಕಾರ ಬಜೆಟ್ನಲ್ಲಿ 5,300 ಕೋಟಿ ರೂಪಾಯಿ ಅಪ್ಪರ್ ಭದ್ರಕ್ಕೆ ಕೊಡ್ತೀವಿ ಅಂತ ಹೇಳಿದ್ರು. ಕೇಂದ್ರ ಸರ್ಕಾರದ ಬಜೆಟ್ ಅಂದ್ರೆ ಈ ವರ್ಷನೇ 23-24 ಈ ಆರ್ಥಿಕ ವರ್ಷದಲ್ಲಿ ಇನ್ನೂ ಮುಗಿದಿಲ್ವಲ್ಲ, ಮಾರ್ಚ್ ಎಂಡ್ವರೆಗೂ ಇರ್ತದಲ್ಲ. ಸೊ 5,300 ಕೋಟಿ ಅಪ್ಪರ್ ಭದ್ರಕ್ಕೆ ಕೊಡ್ತೀವಿ ಅಂತ ಹೇಳಿದ್ರು. ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳು, ಅಂದಿನ ಮುಖ್ಯಮಂತ್ರಿಗಳು, ಅವರು ಬಜೆಟ್ ಮಂಡಿಸುವಾಗ ಫೆಬ್ರವರಿ ತಿಂಗಳಲ್ಲಿ 5,300 ಕೋಟಿ ರೂಪಾಯಿ ಬರುತ್ತದೆ ಕೇಂದ್ರದಿಂದ. ಮತ್ತೆ ಅಪ್ಪರ್ ಭದ್ರಾನ ರಾಷ್ಟ್ರೀಯ ಯೋಜನೆಯಾಗಿ ಡಿಕ್ಲೇರ್ ಮಾಡಲಿಕ್ಕೆ ಒಪ್ಕೊಂಡಿದ್ದಾರೆ ಅಂತ ಅವ್ರ ಬಜೆಟ್ನಲ್ಲಿ ಹೇಳಿದ್ದಾರೆ. ಇವತ್ತಿನವರಿಗೆ 5,300 ಕೋಟಿ ರೂಪಾಯಿಗಳಲ್ಲಿ 1 ರೂಪಾಯಿನೂ ಬಂದಿಲ್ಲ. 1 ರೂಪಾಯಿನೂ ಬಂದಿಲ್ಲ. ನಾವು ಕೇಳ್ತಿದ್ವಿ. ನಾನು ಹೋಗಿ ನಿರ್ಮಲಾ ಸೀತಾರಾಮನ್ ಅವ್ರಿಗೂ ಕೂಡ ಭೇಟಿ ಮಾಡಿದ್ದೆ. ಆಮೇಲೆ ಜಲಸಂಪನ್ಮೂಲ ಸಚಿವರನ್ನು ಕೂಡ ನಾನು, ಡಿ.ಕೆ. ಶಿವಕುಮಾರ್ ಅವರು ಇಬ್ಬರು ಭೇಟಿ ಮಾಡಿದ್ದು. ಈ 5,300 ರೂಪಾಯಿ ಕೊಡ್ರಿ ಅಂತ ಹೇಳಿದ್ರು. ಮತ್ತೆ 11,945 ಕೋಟಿ ರೂಪಾಯಿ ಕೊಡಿ. ನಾ ಇನ್ನೂ ಉತ್ತರನೇ ಮುಗಿಸಿಲ್ಲ, ಹಿಂಗ್ ಬೆರಳು ತೋರಿಸಿದ್ರೆ ಹೆಂಗ್ರಿ? ಏನ್ ಕ್ವಶನ್ ಅವರ ಇದು? ಕ್ವಶನ್ ಕೇಳಿದ್ರು ಅವರು. ಕೂತ್ಕೊಳ್ಳಿ ಪ್ಲೀಸ್, ದಯವಿಟ್ಟು ಕೂತ್ಕೊಳ್ಳಿ.
ಅಲ್ಲ ಕ್ವಶನ್ ಅವರು ಆ ಕ್ವಶನ್ನಿಗೆ ಅವ್ರು question ಕೇಳಿರೋರು. ಇದು ಭಾಷಣ ಆಗ್ತಾ ಇದೆ. ಅಲ್ಲ ನಾವು ಕೇಳ್ತೀವಿ ಸಮರ್ಥವಾಗಿದ್ದೀವಿ. ನೀವು ಕೂತ್ಕೊಳ್ಳಿ. ನಾವು ಕೇಳ್ತೀವಿ ನಾವು ಕೇಳ್ತೀವಿ ಅಂದ್ರೆ ಏನಪ್ಪ ನಾವು ಕೇಳ್ತೀವಿ ಅವ್ರು ಕೇಳಿದ್ದಾರೆ. ಅವ್ರು ಪ್ರಶ್ನೆ ಕೇಳಿದ್ರು ಅವರು. ನಿಮ್ಗೆ ಏನು ಬೇಕಾಗಿಲ್ಲ. ಏನ್ ಸತ್ಯ ಅನ್ನೋದು ಬೇಕಾಗಿಲ್ಲ. ಹೊರಗೆ ಬರಬಾರ್ದು. ಯಾಕೆ ಉಳಿಸಿ ಕ್ವಶನ್ ಅವರ ಮಧ್ಯದಲ್ಲಿ ಕೂಡ್ರಿಪ್ಪ, ಪೂಜಾರಿ ಕೂತ್ಕೊಳ್ಳಿ. ಆಮೇಲೆ ಕೇಳಿದ ಪ್ರಶ್ನೆ ಅರುಣ್ ಕೂಡಿ ಉತ್ತರನೇ ಮುಗಿಸಿಲ್ಲ ಮಧ್ಯದಲ್ಲಿ ಬಿಟ್ರಂಗೆ. It is not a reply. ಕೂಡ್ರಿ ಕೂಡಿ It is not a reply to the governor's address. ಕೂಡಿ ಕೂಡಿ Please sit down. It is not a reply to the governor's address. ಒಂದ್ ನಿಮಿಷ They can't interfere here. ಒಂದು ಪ್ರಶ್ನೆಗೆ 4 ನಿಮಿಷ. ಒಂದು ಪ್ರಶ್ನೆಗೆ 4 ನಿಮಿಷ. ಮುಖ್ಯಮಂತ್ರಿಗಳು ಸಹಿತ ಎಲ್ಲರಿಗೂ ಪೀಠ ಹೇಳಿದ ನೋಡ, ಮಾನ್ಯ ಅಧ್ಯಕ್ಷರೇ, ಮಾನ್ಯ ಸಭಾಪತಿಗಳೇ, ಪ್ರಶ್ನೆ ಕೇಳಿರೋರು ವೆಂಕಟೇಶ್ ಅವರು. ಪ್ರಶ್ನೆ ಕೇಳಿರೋರು ವೆಂಕಟೇಶ್ ಅವರು. ನಾನು ಉತ್ತರ ಹೇಳುವಾಗಲೇ ಮಧ್ಯದಲ್ಲಿ ಎದ್ಬಿಟ್ರೆ ಹೆಂಗೆ ಇವರು? ಕುಂಬಳಕಾಯಿ ಕಳ್ಳ ಅಂದ್ರೆ ಈಗ ಮುಟ್ಟು ನೋಡ್ಕೊಳ್ಳೋದು ಯಾಕೆ? ಕುಂಬಳಕಾಯಿ ಕಳ್ಳ ಅಂದ್ರೆ ಮುಟ್ಟು ನೋಡ್ಕೊಳ್ಳಿ. ನೀವು ಕರ್ನಾಟಕ ಕನ್ನಡಿಗರ 7 ಕೋಟಿ ಜನರ ಪರವಾಗಿ ಇದ್ದೀರಾ ಇಲ್ವಾ? ಕನ್ನಡಿಗರ 7 ಕೋಟಿ ಜನರ ಪರವಾಗಿ ಇದ್ದೀರಾ ಇಲ್ವಾ? ಇವರು 7 ಕೋಟಿ ಕನ್ನಡಿಗರ ವಿರುದ್ಧವಾಗಿದ್ದಾರೆ.